ದಿವಸ ಅಪರ ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ವಿದ್ಯುತ್ ಸಮಸ್ಯೆ ಮಹಾನಗರ ಪಾಲಿಕೆ ಸಮಸ್ಯೆ ಕುರಿತು ಮನವಿಯನ್ನು ಕೊಟ್ಟಿದ್ದೀವಿ. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ನಾವು ಕಳಿಸಿ ಅದಕ್ಕೆ ಏನೈತಿ ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೈತಿ ಏನು ಸಮಸ್ಯೆ ಕಳಿಸಿಲ್ಲ. ಆದ ಕಾರಣ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಏನು ಮಾನ್ಯ ಹೊಸದಾಗಿ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಆದಮೇಲೆ ಒಂದು 1200 ಮಾಡಿದರು. 1200 ಆದಮೇಲೆ 2400ರಿಂದ 2700 ತನಕ ಏನು ಒಂದು ಬಿಲ್ಡಿಂಗ್ಗಳು ಕಟ್ಟಿರ್ತಾರೆ, ಅವರಿಗೆ OCC ಇರಲಾದ ಕರೆಂಟ್ ಕೊಡ್ರಿ ಅಂತ ಒಂದು ಆದೇಶ ಮಾಡಿದ್ದಾರೆ. ಅದರಲ್ಲೇ ಸ್ಪಷ್ಟವಾಗಿ ನಮೂದನೆ ಮಾಡಿಲ್ಲ, ಇಷ್ಟು ಸ್ಕ್ವೇರ್ ಫೀಟ್ ಇದಕ್ಕೆ ಕೊಡ್ರಿ ಅಂತ ಹೇಳಿದ್ದಾರೆ. ನಿಮ್ಗೆ ಇವರು ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ, ಒಂದು ಎಣ್ಣೆ ಪ್ಲಾಟಿಗೆ ಅಟ್ಟೆ ಕೊಡ್ತೀವಿ, ಗುಂಟ ಕೊಡೋದಿಲ್ಲ ಅಂತ ಕಂಡೀಷನ್ ಹಾಕೋದಿಲ್ಲ. ಇದು ಒಂದು ಏನೋ ಆದೇಶವನ್ನು ಉಲ್ಲಂಘನೆ ಮಾಡಿದಂಥ ಸಿಗ್ತಾ ಇದೆ. ಆಮೇಲೆ ಇನ್ನೂ ಹಲವಾರು ಸಮಸ್ಯೆ ಅದಾವೆ ಇಂಧನ ಇಲಾಖೆಯಲ್ಲಿ. ASD ಅಂತ ಕಟ್ಸ್ಕೊಳಕತ್ತಾರೆ. ಆ ASD ಕಟ್ಟಲಿಕ್ಕಪ್ಪ ಅಂತಂದ್ರೆ ನಿಮ್ದು ಫ್ರೀ ಕೊಡೋದಿಲ್ಲ ಅಂತ ಹೇಳ್ತಾರೆ. ಈ ASD ಈ ಲೈಟ್ ಬಿಲ್ಕ್ಕಿಂತಲೂ ಪ್ರತಿ ವರ್ಷ ASD ರೊಕ್ಕ ಜಾಸ್ತಿ ಬರಾಕತ್ತೆ. ಇದರಿಂದ ಗ್ರಾಹಕರಿಗೆ ಈ ಉಚಿತ ಯೋಜನೆ ಗೃಹಜ್ಯೋತಿದು ಯೋಜನೆನ ಅವ್ರಿಗೆ ಸಿಗಾಕತ್ತಿಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ವರ್ಷಕ್ಕೊಮ್ಮೆ ಕಟ್ಟಾಕ್ಬೇಕಲ್ಲ. ಈಗ ಒಂದು 400-500 ರೂಪಾಯಿ ಕಟ್ತಿದ್ರು, ವರ್ಷಕ್ಕೊಮ್ಮೆ 2-3 ಸಾವಿರ ರೂಪಾಯಿ ಬರ್ತದಪ್ಪ ಅಂತಂದ್ರೆ ಅದಕ್ಕೆ ಕಟ್ಟೋದಂದ್ರೆ ಇವ್ರು ಗೃಹಜ್ಯೋತಿ ಕೊಟ್ಟಂಗೆ ಆಗೋದಿಲ್ಲ. ಎಲ್ಲ ಇವರು ಗ್ರಾಹಕರು ಕಟ್ಟಿದಾಗ ಆಗ್ತೈತಿ. ಆದ ಕಾರಣ ನಾನು ಸರ್ಕಾರಕ್ಕೆ ಹೇಳೋದು ಇಷ್ಟೇ, ಗೃಹಜ್ಯೋತಿ ಇರ್ಬೋದು, ಆಮೇಲೆ ASD ಇರ್ಬೋದು, ಇದನ್ನೊಂದು ಜಾಸ್ತಿ ಇದು ಮಾಡ್ಬೇಕಂತ ಇಷ್ಟು ನಾನು ಆಗ್ರಹ ಮಾಡ್ತೀವಿ. ಮಾಡಲಿಲ್ಲ ಅಂದ್ರೆ ಆಗಸ್ಟ್ 15 ನಂತರ ಒಂದು 20ರ ಒಳಗಡೆ ನಾವು ಡೇಟ್ ಫಿಕ್ಸ್ ಮಾಡ್ತೇವೆ. ನಿಮ್ಗೆ ಡೇಟ್ ಫಿಕ್ಸ್ ಮಾಡಿ ಅದರಲ್ಲಿ ಲೆಟ್ರು ಬರ್ದೇವಿ. ಆಮ್ಯಾಗ ನಾವು ಒಂದು ಜಂಜಿ ಟೈಪ್ ಮಾದರಿಯಲ್ಲೇ ಒಂದು ಎಲ್ಲ ಒಂದು ಜನರಿಗೆ ಒಂದು ಸಂಘಟನೆಗಳನ್ನು ತೊಗೊಂಡು ಹೋರಾಟ ಮಾಡ್ತೇವೆ ಅಂತ ಹೇಳ್ತೀವಿ. ಮಲ್ಲಿಕಾರ್ಜುನ ಕೆಂಗನಾಳಾಧ್ಯಕ್ಷದಿಂದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. ರೈತ ಭಾರತ ಪಕ್ಷದಿಂದ ನಾವು ಒಂದು ಹೋರಾಟ ಹಮ್ಮಿಕೊಂಡಿದ್ದೆವು. ಬಿಜಾಪುರದಲ್ಲಿ ಎಂತೆಂಥ ಸಮಸ್ಯೆಗಳು ಅದಾವೆ. ಮುಖ್ಯಮಂತ್ರಿಗಳು ಎಲ್ಲಿಯೋ ಭಾಷಣದಲ್ಲಿ ಹೇಳಿದ್ರು ಗೊತ್ತಿಲ್ಲ. ಅದು ಆದೇಶ ಒಂದು ಎಸ್ಕಾಂ ಕಚೇರಿಗೆ ಬರಬೇಕು. ಅವರು ಎಸ್ಕಾಂ ಕಚೇರಿ ಬಂದಮೇಲೆ ಹೊರಗಡೆ ಒಂದು ಬೋರ್ಡ್ ಹಾಕಬೇಕು. ನಮಗೆ ಯಾವ್ಯಾವ ಆದೇಶ ಒಂದು ನಮ್ಮ ಎಸ್ಕಾಮಿಂದ ಮತ್ತು ನಮ್ಮ ವಿದ್ಯುತ್ ಸಚಿವರಿಂದ ಏನು ಬಂದೈತೆ ಅನ್ನೋದನ್ನು ಸ್ಪಷ್ಟೀಕರಣವಾಗಿ ಬೋರ್ಡ್ ಹಾಕಬೇಕು. ಈ ಗೊಂದಲದಲ್ಲಿ ನೀವು ಯಾಕೆ ಗ್ರಾಹಕರನ್ನ ಮತ್ತು ಸಾರ್ವಜನಿಕರನ್ನ ಗೊಂದಲದಲ್ಲಿ ಹಾಕ್ತೀರಿ? ಪ್ರತಿಯೊಂದು ಕಚೇರಿ ಮುಂದೆ ಇವತ್ತು ಏನು ಆಯಾ ಇಲಾಖೆಯಿಂದ ಒಂದು ಏನು ಮಂತ್ರಿಗಳದಾರಲ್ಲ, ಅವ್ರ ಆದೇಶ ಏನೈತಿ, ಮುಖ್ಯಮಂತ್ರಿ ಆದೇಶ ಏನೈತಿ, ಅದನ್ನು ಹೊರಗಡೆ ಹಾಕಬೇಕು. ಅದನ್ನು ಯಾಕೆ ಹಾಕಂಗಿಲ್ಲ? ಯಾವ ಲೆಕ್ಕದ ಮ್ಯಾಗ ನೀವು ಹೊಂಟಿರಿ? ಇವತ್ತು ನೋಡಿ, ಇಲ್ಲಿ ವಿದ್ಯುತ್ ಸಮಸ್ಯೆ ಐತಿ. ಗುಂಟಾ ಪ್ಲಾಟ್ದಲ್ಲಿ ಓಟ್ ಬೇಕು ಇವರಿಗೆ. ಗುಂಟಾ ಪ್ಲಾಟ್ದಾಗಿದ್ದವ್ರು ಓಟ್ ಬೇಕು, ಆದರೆ ಅವ್ರಿಗೆ ದೀಪ ಕೊಡಂಗಿಲ್ಲ ಇವರು. ಇದು ಏನಾಕೈತೆ ಅಂದ್ರೆ, ಬಡವರು ದೀಪ ಆರಿಸ್ಕಿಂತ ತಮ್ಮನಿ ದೀಪ ಹಚ್ಕೊಳ್ಳುವಂಥ ಒಂದು ವ್ಯವಸ್ಥೆಯಲ್ಲಿ ಹೊಂಟದ ಈ ರಾಜಕಾರಣಿಗಳು. ಯಾಕೆ ಗುಂಟಾ ಪ್ಲಾಟ್ದಾಗ ನೀವು ಓಟ್ ಕೇಳ್ತೀರಲ್ರಿ ಇಲೆಕ್ಷನ್ ಬಂದಾಗ, ಈಗ ಕೊಡ್ರಿ ಅವರಿಗೆ. ನೀವು ಸಬೂತ್ ಹೇಳಬೇಡ್ರಿ 1000 ಸ್ಕ್ವೇರ್ ಫೀಟ್ ಬೇಕು, 19 ಸ್ಕ್ವೇರ್ ಫೀಟ್ ಬೇಕಾ? ಇಲ್ಲಿಕ್ಕೆ ಅವಕ್ಕೆಲ್ಲ ಇದು ಯಾಕೆ ಮಾಡಿದ್ರಿ? ಎಲ್ಲ ರೋಡ್ ಮಾಡಿರಲ್ಲ, ಎಲ್ಲ ಸಿಮೆಂಟ್ ರೋಡ್ ಮಾಡಿರಿ, ವಿದ್ಯುತ್ ಕಂಬ ಹಾಕಿರಿ, ಎಲ್ಲ ಹಾಕಿರಿ. ಯಾಕೆ ಹಾಕಿರಿ? ಮತ್ತು ಅವ್ರಿಗೆ ಮೆಟ್ರಿಕ್ ಕೊಡಲ್ಲ ಮನೆಗೆ. ಇಂಥ ಒಂದು ಸಮಸ್ಯೆಗಳು ಮಹಾನಗರ ಪಾಲಿಕೆ ಅವರು ಹೇಳ್ತಾರೆ, ಇಲ್ಲ ಅಲ್ಲೆಲ್ಲ ಇದು ತೊಗೊಂಬರ್ಬೇಕು, ಕಾಗದ ಪತ್ರ ಗುಂಟಾ ಪ್ಲಾಟ್ನವ್ರು ಕಾಗದ ಪತ್ರ ಇರ್ತಬೇಕು. ಗುಂಟಾ ಪ್ಲಾಟ್ ಕಾಗದ ಪತ್ರ ಆಗ್ಬೇಕಾದ್ರೆ ನಾನು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಮಿನಿಸ್ಟ್ರಿಗೆ ಹೇಳ್ತೀನಿ ಮತ್ತು ರೆವಿನ್ಯೂ ಮಿನಿಸ್ಟ್ರಿಗೆ ಹೇಳ್ತೀನಿ, ನೀವು ಬಿಜಾಪುರದಾಗ ಪ್ರತಿಯೊಂದು ಏನು ಗುಂಟಾ ಪ್ಲಾಟ್ ಅದಾವಲ್ಲ ಅವನ್ನ ಅಕ್ರಮ ಸಕ್ರಮ ಮಾಡ್ಕೊಳ್ರಿ. ಈ ಕರ್ನಾಟಕ ಸರ್ಕಾರದಿಂದ ನಮಗೆ ಇಲ್ಲಿ ಏನು ಈ ಮಹಾನಗರ ಪಾಲಿಕೆ ದುಡ್ಡ ಬೇಡ, ಇಲ್ಲೇ ನೀವು ಮಾಡ್ಕೊಂಡ್ರೆ ಇದು ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಅನುದಾನ ನಿಮ್ಗೆ ಸಿಗುತ್ತೆ. ಇಲ್ಲೇ ಸಿಗುತ್ತೆ, ಅನುದಾನ ಕೇಳೋದೇ ಬೇಡ ಅವರಿಗೆ. ಇಲ್ಲಿ ಎಷ್ಟು ಬಿಜಾಪುರದಾಗ ಗುಂಟಾ ಪ್ಲಾಟ್ ಅದಾವೆ, ತಾಲೂಕದಾಗ ಎಷ್ಟು ಗುಂಟಾ ಪ್ಲಾಟ್ ಅದಾವೆ, ಎಲ್ಲ ಅಕ್ರಮ ಸಕ್ರಮ ಮಾಡಿರಿ. ಮಾಡಿಕಿಸಿನ ಡೆವಲಪ್ ಮಾಡ್ಕೊಳ್ರಿ. ಪಟ್ಟಣ ಪಂಚಾಯತಿ ಇರಬೇಕು, ನಗರಸಭೆ ಇರಬೇಕು, ಮಹಾನಗರ ಪಾಲಿಕೆ ಇರಬೇಕು. ನೀವು ಬರೀ ಮ್ಯಾಕ್ ಕೈ ಮಾಡಬೇಡ್ರಿ. ಇಲ್ಲಿ ಎಷ್ಟು ಅದಾವೆ ಸಮಸ್ಯೆಗಳು, ಅವರಿಗೆಲ್ಲ ಅಕ್ರಮ ಸಕ್ರಮ ಮಾಡಿರಿ. ಸ್ಕ್ವೇರ್ ಫೀಟ್ ಮ್ಯಾಗ ಅಳೀರಿ ಅವ್ರದ್ದು. ಏನು ಅವರು ಹೆಂಗೆ ಮನೆ ಕಟ್ಕೊಂಡಿದ್ದಾರೆ, ಏನೈತಿ, ಯಾವ ಆಧಾರ ಮ್ಯಾಗ ಐತಿ, ಎಷ್ಟು ಆಗೈತಿ ಅನ್ನೋ ದುಡ್ಡು ಕಟ್ಟೋದು ಹೇಳ್ರಿ ಅವರಿಗೆ. ನೀವು ಪ್ರತಿಯೊಂದು ಏನು ಮಾಡ್ಲಾಕತ್ತೀರಿ ಈ ವಿಚಾರಣೆ ಇಲ್ಲಿ ನಿಮ್ಮ ತೇಕ ಇತ್ತಿತ್ತಲಾಗಿ ಬಂದು 2 ತಿಂಗಳು ಸರ್ಕಾರ ಸತ್ತೈತಿ ಮಲಗೈತಿ ಗೊತ್ತಾಯಿಲ್ಲ ಅಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಅದಕ್ಕೆ ದಯವಿಟ್ಟು ನಾನು ಏನು ಹೇಳ್ತೀನಿ, ಇವೆಲ್ಲಕ್ಕೂ ಸಮಸ್ಯೆಗಳು ಭಾಳ ಅದಾವೆ. ಈಗ ನೋಡು, ಅಂಗವಿಕಲರಿಗೆ ಪೆನ್ಷನ್ ಇಲ್ಲ, ಮುದುಕಿಯರಿಗೆ ಪೆನ್ಷನ್ ಇಲ್ಲ, ವಿಧವೆಯರಿಗೆ ಪೆನ್ಷನ್ ಇಲ್ಲ, ಮುದುಕರಿಗೆ ಪೆನ್ಷನ್ ಇಲ್ಲ. ಆ ಗೃಹಲಕ್ಷ್ಮಿ ಅಂತ ಹೋಗಿಬಿಡ್ತು. ಇವು ಇದು ರೆಗ್ಯುಲರಾಗಿದ್ದು ಅಂತವ್ರು ಕೊಡ್ರಿ. ಪಾಪ ಅವು ಅದ್ರ ಮ್ಯಾಗ ಒಂದು ಜೀವನ ಮಾಡ್ತಾರೆ. ಅಂಗವಿಕಲರಿಗೆ ಎಲ್ಲಿ ದುಡ್ಲಕ್ಕೆ ಹೋಗಿ ಹೌದು ಅವರಿಗೆ ಇವೆಲ್ಲ ಬಂದಿಟ್ಕೊಳ್ತಾರೆ. ಸಮಸ್ಯೆಗಳಿಗೆ ಬರ್ರಿ. ಮುಖ್ಯಮಂತ್ರಿ ಅಂದ್ರೆ ಹೆಂಗಂದ್ರೆ ಈ ರಾಜ್ಯದ ಹೆಂಗಂದ್ರೆ ನೀವು ಪ್ರತಿಯೊಬ್ಬರನ್ನು ಒಂದು ಎಲ್ಲ ಗಣನೆಗೆ ತೊಗೋಬೇಕು, ಗಣನೆಗೆ ತೊಗೊಂಡು ಮಾತಾಡ್ಬೇಕು. ಬಡವರ ಕಷ್ಟ ಏನೈತೆ ನೋಡ್ರಿ. ನೀವು ಎಲ್ಲ ಬಂದಿರಿ ಮೊದಲು ಅದ್ರಾಗ, ಈಗ ಅದನ್ನು ನೀವು ಹೊಳ್ಳಿ ಮರಕಗೊಳಿಸ್ರಿ. ಪರಿಸ್ಥಿತಿ ಗಂಭೀರ ಐತಿ. ಅದಕ್ಕೆ ನಾನು ರೈತ ಭಾರತ ಪಕ್ಷದಿಂದ ಆಗ್ರಹ ಮಾಡ್ತೀನಿ, ಎಲ್ಲಕ್ಕೂ ಒಂದು ಸ್ಪಂದನೆ ಮಾಡಲಿ ಮುಖ್ಯಮಂತ್ರಿ. ರೈತ ಪಕ್ಷದ ಜಿಲ್ಲಾ ಅಧ್ಯಕ್ಷ ಆದಂಥ ಅನಿಲ್ ಕಡೆ.